ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ನೋಡಿ ಅಣ್ಣ ಈ ಕಡೆ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕ ಕಲಶಾಭಿಷೇಕ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತು. ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಗುರುಗಳಾದ ಇವತ್ತು ಸುಬೇಂದ್ರ ತೀರ್ಥರು ಈ ಒಂದು ಪುಣ್ಯ ಕೆಲಸಕ್ಕೆ ಒಂದು ಪುಣ್ಯ ಕಾರ್ಯಕ್ಕೆ ಬಂದು ಅವರ ಆಶೀರ್ವಾದ ಕೊಟ್ಟು ಈ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಆಶೀರ್ವದಿಸಿ ಏನು ಭಕ್ತಾದಿಗಳು ಇವತ್ತು ಬಂದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆ ಭಗವಂತನಲ್ಲಿ ಏನು ಒಂದು ಮೊರೆ ಇಟ್ಟಿದ್ದಾರೆ, ಅವ್ರಿಗೆ ಏನು ಕೆಲಸ ಕಾರ್ಯಗಳಾಗಬೇಕು ಅಂಥದನ್ನು ಆ ಭಗವಂತ ಒಳ್ಳೇದಾಗಲಿ ಅಂತ ಅವರು ನಮ್ಮ ಸುಬೇಂದ್ರ ತೀರ್ಥರು ಆಶೀರ್ವಾದ ಮಾಡಿ ಆ ಭಗವಂತನಲ್ಲಿ ಕೋರಿಕೆ ಇಟ್ಟು ಹೋಗಿದ್ದಾರೆ. ನಾನು ಕೂಡ ಆ ಭಗವಂತನಲ್ಲಿ ಕೋರ್ತಿದ್ದೀನಿ. ಯಾರೆಲ್ಲ ಭಕ್ತಾದಿಗಳು ಬಂದಿದ್ದಾರೆ ಇವತ್ತು ಆ ಭಗವಂತನ ಸೇವೆ ಮಾಡೋದಕ್ಕೆ ಎಲ್ರಿಗೂ ಒಳ್ಳೇದಾಗಲಿ, ಆಯುಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಗೌರವ ಅವರು ಎಲ್ಲವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಹೊಸಕೋಟೆ ತಾಲೂಕು ಬೆಳಗಾನಹಳ್ಳಿ ಗ್ರಾಮ, ಹೊಸಕೋಟೆ ಪೂರ್ವ ತಾಲೂಕು, ಮಾದೇಪುರ ಕ್ಷೇತ್ರ ಬರುತ್ತೆ. ಇದರಲ್ಲಿ ಹೊಸಕೋಟೆ ಪೂರ್ವ ತಾಲೂಕು ಬರುತ್ತೆ, ಬೆಂಗಳೂರು ಪೂರ್ವ ತಾಲೂಕು. ಈಗ ಅದರಲ್ಲಿ ಹೊಸಕೋಟೆನೇ ಲೆಕ್ಕ ನಮಗಿದು. ಇವತ್ತು ನಮ್ಮ ಬೆಳಗಾನಹಳ್ಳಿ ಗ್ರಾಮದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಾಜುಗೌಡರು ಇವತ್ತು ಗ್ರಾಮಸ್ಥರೆಲ್ಲ ಸೇರಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹಳೆಯ ದೇವಸ್ಥಾನ, ಹೊಸದಾಗಿ ಕಟ್ಟಿದ ಹಳೆಯ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಮಾಡಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಊರವರೆಲ್ಲ ಸೇರಿ ರಾಜಗೌಡರು ಮೇಯ್ನು ಪಾತ್ರವನ್ನು ವಹಿಸಿ ಮಾಡಿದ್ದಾರೆ. ಮೊದಲನೇದಾಗಿ ಆ ಆಂಜನೇಯ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ರಾಜಗೌಡರಿಗೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಭಾಗ್ಯಗಳು ಎಲ್ಲವನ್ನು ಕೊಟ್ಟು ಗ್ರಾಮಸ್ಥರಿಗೆ ಎಲ್ಲರಿಗೂ ಕೊಟ್ಟು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಆ ಆಂಜನೇಯ ಸ್ವಾಮಿ ಕಾಪಾಡಲಿ, ಅವ್ರು ಒಳ್ಳೇದು ಮಾಡಲಿ, ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಈಗಲೂ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ನಿಮಗೂ ಸೇರಿ ಪತ್ರಕರ್ತರು ಮಾಧ್ಯಮ ಮಿತ್ರವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಈಗ ಆವಾಗಲೇ ಕೇಳಿಲ್ಲ, ಈಗ ನಿಮ್ಮ ಬಗ್ಗೆ ಕೇಳ್ಕೊಳ್ತೀನಿ. ನಿಮ್ಗೆ ಒಳ್ಳೇದಾಗಲಿ. ಆಮೇಲೆ ಇವತ್ತು ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ. ಯಾಕಂದರೆ ದೊಡ್ಡವ್ರು ಹೇಳ್ತಾರೆ, ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು, ಒಂದು ದೇವಸ್ಥಾನ ಕಟ್ಟಿ ನೋಡು, ಆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಅನೇಕ ದೇವಸ್ಥಾನಗಳು ನೋಡಿರೋದ್ರಿಂದ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಆ ಕಷ್ಟ ಏನು, ಹೆಂಗೆ ಆ ದೇವಸ್ಥಾನ ಮಾಡಬೇಕು ಅಂತ ಕಷ್ಟ ಇದೆ. ಅದರಿಂದ ಇವತ್ತು ನಾವು ರಾಜುಗೌಡರು ಒಂದು ಗ್ರಾಮಸ್ಥರು ಟೀಮ್ ಸೇರ್ಕೊಂಡು ಏನು ಇವತ್ತು ಈ ದೇವಸ್ಥಾನವನ್ನು ನೋಡಿದ್ದಾರೆ. ಸ್ವಲ್ಪ ಕೆಲವರು ಜಾಸ್ತಿ ಹಾಕಿರ್ಬೋದು, ಸ್ವಲ್ಪ ಎಲ್ಲ ಇನ್ಚಾರ್ಜ್ ತೊಗೊಂಡಿರ್ಬೋದು. ಆದರೆ ದೇವಸ್ಥಾನ ಕಾರ್ಯ ಎಲ್ಲರಿಗೂ ಈಕ್ವಲ್ ಶೇರ್, ಎಲ್ಲರಿಗೂ ಈಕ್ವಲ್ ಆಗಿ ಇರುತ್ತೆ. ಅದರಿಂದ ಗ್ರಾಮಸ್ಥರಿಗೂ ನಮ್ಮ ರಾಜುಗೌಡರು ಒಳ್ಳೆಯದಾಗಲಿ. ಈ ಸಲ ನಮ್ಮ ರಾಜುಗೌಡರು 2023 ಚುನಾವಣೆಯಲ್ಲಿ ನಾವೆಲ್ಲ ಚುನಾವಣೆ ನಿಂತಿದ್ದೀವಿ. ರಾಜುಗೌಡರು ನಾವು ಎಲ್ಲ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಲಾಸ್ಟು ಸೆಕೆಂಡ್ ಬಿ ಫಾರ್ಮ್ ಸಿಕ್ಕಿದ್ದು ನನಗೆ. ಲಾಸ್ಟ್ ಕರ್ನಾಟಕದಲ್ಲಿ ಇವ್ರಿಗೆ ಸಿಕ್ಕಿದ್ದು, ಲಾಸ್ಟ್ ಇವ್ರದೇ. ನನಗೆ ರಾತ್ರಿ 2 ಗಂಟೆಗೆ ಕೊಟ್ಟು ಇವರು ಬೆಳಗ್ಗೆ ಅಷ್ಟು ಹೊತ್ತಲ್ಲಿ ಕೊಟ್ಟರು. ಅವಾಗ ನಾಮಿನೇಷನ್ ಹಾಕಿದ್ರು. ಆದರೂ ಕೆಲವು ಕಾರಣಾಂತರದಿಂದ ಓದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ, ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ನೋಡಿ ಹೆಂಗೆ ಅಂದರೆ ರಾಜಕೀಯ ಹೆಂಗೆ ಅಂತ ಹೇಳಿದ್ರೆ ಒಂದು ಬೆಟ್ಟ ಇದೆ, ಬೆಟ್ಟದಲ್ಲಿ ಒಂದೊಂದು ಕಲ್ಲು ಡೈಲಿ ಎತ್ತಾ ಇದ್ರೆ ನಾವು ಬೆಟ್ಟ ಕರ್ಕೋಬೇಕು. ಆದರೆ 3 ತಂಡಗಳು ಬಿಜೆಪಿಯವರು 3 ತಂಡಗಳಾಗಿರುತ್ತೆ. ಬಿಜೆಪಿಯವರಿಗೆ ಆಗಲೇ ಈಗ ತಾನೇ ಅವ್ರಿಗೆ ಗೊತ್ತಾಗಿದೆ ಏನು ಕರ್ನಾಟಕದ ಜನ ಯಾರ ಪರವಾಗಿದ್ದಾರೆ ಅಂತ. ಈ 3 ಬೈ ಎಲೆಕ್ಷನ್ಸಲ್ಲಿ ಗೊತ್ತಾಗಿದೆ. ಕರ್ನಾಟಕ ಜನ ಬಂದು ಯಾವ ರೀತಿ
ಜೊತೆಲಿದ್ದಾರೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಣ್ಣ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಭಿವೃದ್ಧಿ ಪರವಾಗಿ ಜನ ಇದ್ದಾರೆ ಅನ್ನೋದಕ್ಕೆ ಈ 3 ಉಪಚುನಾವಣೆಯಲ್ಲಿ ಗೊತ್ತಾಗಿದೆ ಅವರಿಗೆ. ಜನ ಬಂದ್ಬಿಟ್ಟು ಅಭಿವೃದ್ಧಿ ಪರವಾಗಿದ್ದಾರೆ, ಅವರು ಜನ ಅಭಿವೃದ್ಧಿ ಪರವಾಗಿದ್ದಾರೆ. ಅವ್ರು 3 ದಿಕ್ಕಾಗಿ 3 ಟೀಮ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು 3 ದಿಕ್ಕಿಗೆ ಹೋಗೋದಂತೂ ಗ್ಯಾರಂಟಿ, 3 ನಾಮ ಹಾಕ್ಕೊಳ್ಳೋದಂತೂ ಗ್ಯಾರಂಟಿ. ಅದರಲ್ಲಿ ಏನು ಡೌಟೇ ಇಲ್ಲ. 3 ನಾಮನೂ ಬಿಳಿ ನಾಮನೂ ಅಲ್ಲ, ರೆಡ್ ನಾಮನೂ ಅಲ್ಲ, ಇದು ಕಪ್ಪು ಕಲರ್ ನಾಮ. 3 ನಾಮ ಹಾಕ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಅವ್ರು ಯಾವಾಗಲೂ ಇದೆ ರೀ. ಅವರು ಅಭಿವೃದ್ಧಿ ಮಾಡೋಕ್ಕೆ ಸಹಕರಿಸ್ತೀವಿ ನಮ್ಮ ಜೊತೆ. BJP ಅವ್ರ ಜೊತೆ ನಾವು ಬೇಕಾದ್ರೆ ಅಣ್ಣ ತಮ್ಮಂದ್ರಾಗ ಹೋಗ್ತೀನಿ, JDS ಅವ್ರ ಜೊತೆ ಬೇಕಾದ್ರೆ ಹೋಗ್ತೀವಿ, ಎಲ್ಲರ ಜೊತೆ ಹೋಗ್ತೀವಿ. ಅಭಿವೃದ್ಧಿ ಮಾಡೋಕ್ಕೆ ಸಹಕರಿಸಿ. ನಾವೇನಾದ್ರೂ ತಪ್ಪು ಮಾಡಿದ್ದೀರಿ ಅಂತ ನಮ್ಗೆ ಬುದ್ಧಿವಾದ ಹೇಳಿ, ನಾವು ಅದನ್ನು ತಪ್ಪು ಮಾಡಿದ್ರೆ ಸ್ವಾಗತ ಮಾಡಿ ಅವ್ರ ಬುದ್ಧಿಗಳನ್ನು ನಾವು ತಿಳ್ಕೊಳ್ತೀವಿ. ಅವ್ರು ಹೇಳಿದ್ದನ್ನು ಸ್ವಾಗತ ಮಾಡ್ತೀವಿ. ನಾವು 3 ಮಾಡ್ಕೊಂಡು ಇವರು 3 ನಾಮ ಹಾಕ್ಕೊಂಡು 3 ಕಡೆ 3 ದಿಕ್ಕುಗಳು ಹೋಗ್ತಾನೆ ಅಂದರೆ ಇವರೆಲ್ಲ ಹೋದ್ರೆ ಏನು ಮಾಡೋಕ್ಕಾಗುತ್ತೆ? ಈ 3 ಚುನಾವಣೆಯಲ್ಲಿ ಗೊತ್ತಾಯ್ತಲ್ಲ ಏನು ಅಂತ. ಈಗ 3 ಚುನಾವಣೆಯಲ್ಲಿ ಜನ ಬಂದ್ಬಿಟ್ಟು ಅಭಿವೃದ್ಧಿ ಪರವಾಗಿದ್ದಾರೆ. ಅದರಿಂದ ಅವ್ರು ಏನೇ ಹೋದ್ರು ಏನಾದರೂ ಜನ ಅವ್ರನ್ನ ನಂಬೋದಿಲ್ಲ. ಮುಗಿದವ್ರ ಕತೆ. ಕರ್ನಾಟಕದಲ್ಲಿ